Hello everyone, welcome to Sanmargaha classes. Question number 49 from Luther Burbank. Imagine you are Luther Burbank. What new plant variety you create and why? ಯಾವ ಹೊಸ ಪ್ಲಾಂಟ್ ವೆರೈಟಿಯನ್ನು ನೀವು ಕ್ರಿಯೇಟ್ ಮಾಡ್ತೀರಾ, ಯಾಕೆ ಅನ್ನೋದನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಇಟ್ ಈಸ್ ಫಾರ್ 4 marks. If I were Luther Burbank, I would create a new variety of rice that grows well in both drought and flood conditions. ನೋಡಿ, ಇಲ್ಲಿ ಜೀವನಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಅಕ್ಕಿ ಅಲ್ವಾ. ಸೊ ನಾನೇನಾದ್ರೂ ಲೂಥರ್ ಬರ್ಬ್ಯಾಂಕ್ ಆಗಿದ್ರೆ ನಾನೇನ್ ಮಾಡ್ತಾ ಇದ್ದೆ, ಹೊಸ ತಳಿಯ ಅಕ್ಕಿಯನ್ನ ಅಭಿವೃದ್ಧಿಪಡಿಸ್ತಾ ಇದ್ದೆ. ವಿಚ್ ವಿಲ್ ಗ್ರೋ ಇನ್ ಡ್ರಾಫ್ಟ್ ಅಂಡ್ ಫ್ಲಡ್ ಕಂಡೀಷನ್ಸ್. ಡ್ರಾಫ್ಟ್ ಅಂತಂದ್ರೆ ಬರಗಾಲದಲ್ಲೂ ಕೂಡ ಮತ್ತು ಪ್ರವಾಹ ಪರಿಸ್ಥಿತಿಯಲ್ಲೂ ಕೂಡ ಬೆಳೆಯುವಂತಹ ಅಕ್ಕಿ. ಓಕೆ, ಸೊ ವೈ ದಿಸ್ ಪ್ಲಾಂಟ್ ವುಡ್ ಗಿವ್ ಹೈ ಈಲ್ಡ್ ಇವನ್ ಇನ್ ಡಿಫಿಕಲ್ಟ್ ವೆದರ್. ಯಾಕೆ ಅಂತಂದ್ರೆ ಭಾರತದಲ್ಲಿ ವೆದರ್ ಕಂಡೀಷನ್ಸ್ ತುಂಬಾ ವೇರಿ ಆಗ್ತಾ ಇರುತ್ತೆ ಅಲ್ವಾ ಮಕ್ಕಳೇ. ಸೊ ಈ ಒಂದು ಹೊಸ ತಳಿಯ ಸಸ್ಯವು ಹೆಚ್ಚು ಇಳುವರಿಯನ್ನ ಎಲ್ಲಾ ಕಾಲದಲ್ಲೂ ಕೊಡುತ್ತೆ. It would also be resistant to pests and diseases, making it easier for farmers to grow. ಓಕೆ, ಸೊ ಪೆಸ್ಟ್ ಅಂತಂದ್ರೆ ಕೀಟಗಳು ಮತ್ತು ಕೆಲವು ರೋಗಗಳಿಂದ ಕೂಡ ಇದು ಒಂದು ರೆಸಿಸ್ಟ್ ಆಗಿರ್ಬೇಕು. ಯಾವ ರೋಗಗಳು ಮತ್ತು ಕೀಟಗಳು ತಗಲುವಂತೆ ಇರಬಾರ್ದು. ಪೆಸ್ಟ್ ಅಂತಂದ್ರೆ ಕೀಟ ಮತ್ತು ಡಿಸೀಸ್ ಅಂತಂದ್ರೆ ರೋಗಗಳು. ಓಕೆನಾ, ಸಸಿಗಳಿಗೆ ಕೆಲವು ರೋಗಗಳು ಬರ್ತವೆ, ಕೀಟಗಳು ಬರ್ತವೆ ಅಲ್ವಾ. ಸೊ ಇದರಿಂದಾಗಿ ಬೆಳೆಗಳು ಹಾನಿ ಆಗುವಂತ ಸಂಭವ ಇರುತ್ತೆ. ಸೊ ಇಟ್ ವುಡ್ ಆಲ್ಸೋ ಬಿ ರೆಸಿಸ್ಟೆಂಟ್ ಟು ಪೆಸ್ಟ್, ನಿರೋಧಕ, ಕೀಟ ನಿರೋಧಕ ಮತ್ತು ರೋಗ ನಿರೋಧಕವಾಗಿರುತ್ತೆ. ಓಕೆ, ಸೊ ಇದರಿಂದ ರೈತರಿಗೆ ಈ ತಳಿಯ ಅಕ್ಕಿಯನ್ನು ಬೆಳೆಯಲು ತುಂಬಾ ಸುಲಭವಾಗುತ್ತೆ. ಐ ವುಡ್ ಡೆವಲಪ್ ಇಟ್ ಯೂಸಿಂಗ್ ಕೇರ್ಫುಲ್ ಸೆಲೆಕ್ಷನ್. ತುಂಬಾ ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡ್ತೀನಿ. ಅಂಡ್ ನ್ಯಾಚುರಲ್ ಮೆಥಡ್, ಸ್ವಾಭಾವಿಕ ವಿಧಾನ, ಯಾವ ರೀತಿ ಬರ್ಬ್ಯಾಂಕ್ ಅವರು ಯೂಸ್ ಮಾಡ್ತಾರೋ ಅದೇ ರೀತಿ. This would help farmers to get better crops and ensure food security for people. ಜನರಿಗೆ ಆಹಾರ ಭದ್ರತೆಯನ್ನು ಒದಗಿಸುವುದಲ್ಲದೆ ರೈತರಿಗೂ ಕೂಡ ಇದು ತುಂಬಾ ಈಸಿ ಆಗಿರುತ್ತೆ. ಓಕೆನಾ, ಇದೇ ರೀತಿ ನೀವು ಯಾವುದೇ ರೀತಿಯ ನಿಮಗೆ ಇಷ್ಟವಾದ ಬೆಳೆಯನ್ನು ಯಾವ ರೀತಿ ಬೆಳಿತೀರ ಅನ್ನೋದನ್ನ ವಿವರಣೆಯಲ್ಲಿ ಕೊಡಬಹುದು ಮಕ್ಕಳೇ. ಓಕೆ.